ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಟಡಿ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಏನಿದು RBI ಪೇಟಿಎಮ್ ಮೇಲೆ ನಿರ್ಬಂಧ, ಅದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಹಾಗಿದ್ದರೆ ನಿಮ್ಮ ಪೇಟಿಎಮ್ ವಹಿವಾಟಿಗೆ ಏನಾದರೂ ತೊಂದರೆ ಇದೆಯಾ? RBI ನಿರ್ಬಂಧ ವಿಧಿಸಿರುವುದು ಕೇವಲ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ಗೆ ಮಾತ್ರ. ನೀವು ಮೊಬೈಲ್ನಲ್ಲಿ ಬಳಸುವ UPI ಪೇಮೆಂಟ್ಗೆ ಯಾವುದೇ ರೀತಿ ತೊಂದರೆ ಇರುವುದಿಲ್ಲ. ಪೇಟಿಎಮ್ ಆ್ಯಪ್ ಫ್ಯೂಚರಲ್ಲಿ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಬೇರೆ, ಪೇಟಿಎಮ್ UPI ಸೇವೆ ಬೇರೆ. ಈಗ RBI ಕೇವಲ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ಗೆ ಮಾತ್ರ ನಿರ್ಬಂಧ ವಿಧಿಸಲಾಗಿದೆ. ಆದರೆ ನೀವು ಮೊಬೈಲ್ನಲ್ಲಿ ಬಳಸುವ UPI ಪೇಮೆಂಟ್ಗೆ ಯಾವುದೇ ರೀತಿ ನಿರ್ಬಂಧವಿರುವುದಿಲ್ಲ. ಬಳಕೆದಾರರು ಪೇಟಿಎಮ್ ಬಳಸಬೇಕೋ ಬೇಡವೋ ಎಂದು ಕನ್ಫ್ಯೂಷನ್ ಬೇಡ. ಎಂದಿನಂತೆ ಪೇಟಿಎಮ್ UPI ಮೂಲಕ ನೀವು UPI ಪೇಮೆಂಟ್ ಮಾಡಬಹುದು ಎಂದು RBI ಈಗಾಗಲೇ ತಿಳಿಸಿದೆ. ಏನಂದರೆ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಹೊಸದಾಗಿ ಡೆಪಾಸಿಟ್ ಆಗಲಿ ಹೊಸದಾಗಿ ಅಕೌಂಟ್ ತೆರೆಯುವಂತಿಲ್ಲ ಎಂದು ಸೂಚಿಸಲಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.